ರೀ, ಅಳಿಯಂದ್ರಿಗೆ ಯಾರು ಹೊಡೆದಿರ್ಬೋದು, ಯಾಕೆ ಹೊಡೆದಿರ್ಬೋದು? ಅದೇ ನನಗೆ ಗೊತ್ತಾಗ್ತಿಲ್ಲ ಕಣೆ. ಒಂದ್ ವೇಳೆ ಆ ಡಾಕ್ಟರ್ ಏನಾದ್ರೂ ಕಿತಾಪತಿ ಮಾಡ್ಸಿರ್ಬೋದಾ? ಅವನು ಮಾಡಿಸಿರೋದಕ್ಕೆ ಚಾನ್ಸೇ ಇಲ್ಲ. ಹಾಗೇನಾದ್ರೂ ಅವ್ನು ಮಾಡಿದ್ರೆ ಅವನ್ ಕೈಕಾಲು ಮುರಿಸ್ಬಿಡ್ತೀನಿ. ಭಾವ, ಕಾಶಿಗೊಂದ್ಸಲ ಫೋನ್ ಮಾಡಿ ನೋಡ್ಬೇಕಾಗಿತ್ತು ಭಾವ. ಫೋನ್ ಮಾಡಿದೆ ಜಾನಕಿ, ಅವ್ನು ನಾಟ್ ರೀಚಬಲ್ ಬರ್ತಾ ಇದ್ದ. ಏನು ಯೋಚನೆ ಮಾಡಬೇಡ. ಶಶಿ, ಗಾಡಿ ತೆಗಿ, ನಡೀರಿ ಹೋಗೋಣ. ನಡಿ ಪುಟ್ಟ. ಜಾನಕಿ ನೋಡು, ಅಳಿಯಂದ್ರಿಗೆ ಏನೂ ಆಗಲ್ಲ, ನೀನ್ ಧೈರ್ಯ ತಂದ್ಕೋ. ಬಾ ಹೋಗೋಣ, ಬಾ ಬಾ ಜಾನಕಿ, ಬಾ. ಅಳ್ಬೇಡ, ಚಿರುಗ್ ಏನೂ ಆಗೋದಿಲ್ಲ. ಅಕ್ಕ, ನಮ್ ಪ್ರಾಣ ಕೊಟ್ಟಾದ್ರೂ ಚಿರುಬಾವನ್ ಉಳಿಸ್ತೀವಿ, ನೀನ್ ಅಳ್ಬೇಡ ಅಕ್ಕ. ಹೇಗಳ್ದೆ ಇರೋದಕ್ಕಾಗುತ್ತೆ ಕಲ್ಕಿ? ನನಗೆಷ್ಟು ನೋವಾಗ್ತಿದೆ ಗೊತ್ತಾ? ನನ್ ಚಿರು ಕಂಡ್ಬಿಡ್ತಾನಲ್ವಾ, ಅವನ್ ಪ್ರಾಣಕ್ಕೆ ಅಪಾಯ ಆಗಲ್ಲ ಅಲ್ವಾ? ಹೇಳು ಕಾಶಿ, ಕಲ್ಕಿ ಹೇಳು. ರಾಧಿಕಾ, ಚಿರುಗ್ ಏನೂ ಆಗೋದಿಲ್ಲ. ಆಗ್ಬಾರ್ದು, ಅವನಿಗೇನೂ ಆಗ್ಬಾರ್ದು. ಅವನಿಗೆ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗ ಅವನೇ ಅಲ್ಲ, ಅವನೇ ನನ್ನ ಉಸಿರು. ಅವನಿಗೊಂದ್ ಸಣ್ಣ ಗಾಯ ಆದ್ರೂ ನಾನು ಸಹಿಸ್ಕೋತಾ ಇರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ಅವನ ತಲೆಗೆ ಅಷ್ಟು ದೊಡ್ಡ ಪೆಟ್ಟು ಬಿದ್ದು ಅವನ ICU ಅಲ್ಲಿ ಮಲಗಿದ್ದಾನೆ. ದೇವ್ರೆ, ನನ್ ಚಿರೋನ್ ಕಾಪಾಡು. ನನ್ನ ಉಸಿರಿರೋವರೆಗೂ ಅವನ್ ನನ್ ಜೊತೆ ಇರ್ಬೇಕು. ಅವನಿಗೇನಾದ್ರೂ ಆದ್ರೆ ನಾನಂತೂ ಬದುಕಿರಲ್ಲ. ಡಾಕ್ಟರ್, ಡಾಕ್ಟರ್, ನನ್ನ ಹಸ್ಬೆಂಡ್ ಇವಾಗ ಹೇಗಿದ್ದಾರೆ? ಏನೂ ತೊಂದರೆ ಇಲ್ಲ ಅಲ್ವಾ? ಅವರಿನ್ನೂ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ. ನಾವು ಅವ್ರನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನರ್ಧ ಗಂಟೆಯಲ್ಲಿ ಕಂಡೀಷನ್ ಏನಂತ ಹೇಳ್ತೀನಿ. ಡಾಕ್ಟರ್, ಡಾಕ್ಟರ್ ಪ್ಲೀಸ್ ಡಾಕ್ಟರ್, ನನ್ನ ಗಂಡನ ಉಳಿಸ್ಕೊಡಿ ಪ್ಲೀಸ್. ನೀವು ಈ ರೀತಿ ಗೋಳಾಡೋದ್ರಿಂದ ಏನು ಬದಲಾಗಲ್ಲ. ನಿಮ್ಮನ್ನ ಸಮಾಧಾನ ಪಡಿಸೋದಕ್ಕೋಸ್ಕರ ಅವ್ರು ಚೆನ್ನಾಗಿದ್ದಾರೆ, ಮನೆ ಕರ್ಕೊಂಡು ಹೋಗ್ಬೋದು ಅಂತ ಸುಳ್ಳು ಹೇಳೋದಕ್ಕಾಗೋದಿಲ್ಲ. ಏನ್ ಬೇಕಾದರೂ ಆಗ್ಬೋದು. ಎನಿವೆ, ನೀವು ಧೈರ್ಯವಾಗಿರಿ. ಮಗಳೇ, ಅಳ್ಬೇಡ ಕಣಮ್ಮ. ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಏನಮ್ಮ ಆಯ್ತು ನಿನ್ ಗಂಡನ್ಗೆ? ಅಮ್ಮ, 3 ಜನ ರೌಡಿಗಳು ಬಂದು ನನ್ ಗಂಡನ್ ತಲೆಗೆ ಹೊಡೆದು ಹೋಗ್ಬಿಟ್ರು. ಈಗ ತಾನೇ ಮದ್ವೆ ಆಗಿದ್ಯಾ? ಹೌದು. ನೀನೇನು ಯೋಚನೆ ಮಾಡ್ಬೇಡ. ಒಳ್ಳೆಯವ್ರನ್ನ ದೇವ್ರ ಯಾವತ್ತೂ ಕೈ ಬಿಡಲ್ಲಮ್ಮ. ನಿನ್ ಗಂಡ ಬದುಕ್ಬೇಕು ಅಂದ್ರೆ ನಾನೊಂದ್ ಹೇಳ್ತೀನಿ, ಮಾಡ್ತೀಯಾ? ಹೇಳಿ ಅಮ್ಮ, ನನ್ ಗಂಡನ್ ಕಾಪಾಡೋದಕ್ಕೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಹೇಳಿ, ಏನ್ ಮಾಡ್ಬೇಕು? ಇವ್ರು ಯಾರಮ್ಮ? ನಮ್ಮಣ್ಣ, ಅವ್ನ ನನ್ ತಮ್ಮ. ನೋಡ್ರಪ್ಪ, ದೇವಸ್ಥಾನಕ್ಕೆ ನಿಮ್ ತಂಗಿನ ಕರ್ಕೊಂಡೋಗ್ರಿ. ಅಲ್ಲಿ ಪೂಜಾರಪ್ಪ ಇರ್ತಾರೆ. ನೋಡ್ರಪ್ಪ, ಅವ್ರನ್ನ ಕೇಳಿದ್ರೆ ನಿಮ್ ಕಷ್ಟಕ್ಕೊಂದ್ ರಥ ಹೇಳ್ತಾರೆ. ಅದನ್ನೆಲ್ಲ ಮಾಡಿಸ್ಕೊಂಡ್ ಕರ್ಕ ಬನ್ನಿ. ನನ್ ಗಂಡನ್ ಕ್ಯಾನ್ಸರ್ ಬಂದು ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದಾಗ ನಾನು ಆ ದೇವಸ್ಥಾನಕ್ಕೆ ಹೋಗಿ ರಥ ಮಾಡಿದ್ದೆ. ಈಗ ನನ್ ಗಂಡ ಖುಷಿಯಾಗಿ ಓಡಾಡ್ತಿದ್ದಾರಮ್ಮ. ಡಾಕ್ಟ್ರು ಏನೇ ಮಾಡಿದ್ರು ಆ ದೇವ್ರ ಕೃಪೆ ಅಂತ ಒಂದಿರ್ಬೇಕಲ್ವಮ್ಮ. ಆಮೇಲೆ ನಾನು ಆ ದೇವಿ ನಂಬ್ದೆ. ನನ್ ಗಂಡ ಇವಾಗ ಸಂಪೂರ್ಣವಾಗಿ ಗುಣ ಆಗ್ಬಿಟ್ರು. ವಾಸೆ ಆಗಲ್ಲ ಅಂತ ಕಾಯಿಲೆನ ಆ ತಾಯಿ ವಾಸೆ ಮಾಡ್ತಾಳೆ ಅಂದ್ರೆ ಇನ್ನು ನಿನ್ ಗಂಡ ಬದುಕಲ್ವಾ? ಆ ದೇವಸ್ಥಾನ ನಮಗ್ ಗೊತ್ತು. ಹೌದಾ? ಹಂಗಾದ್ರೆ ನಿನ್ ಗಂಡ ಖಂಡಿತ ಬದುಕ್ತಾನಮ್ಮ. ಬಾ ರಾಧಿಕಾ, ಹೋಗ್ಬಿಡೋಣ. ಅಣ್ಣ, ನಾನ್ ಕರ್ಕೊಂಡು ಹೋಗ್ತೀನಿ. ಬೇಡ ಕಣೋ,
ನೀನ್ ಇಲ್ಲೇ ಇದ್ದು ಚಿರುನ್ ಚೆನ್ನಾಗಿ ನೋಡ್ಕೋ, ನಾವು ಹೋಗಿ ಬರ್ತೀವಿ. ಸರಿ ಅಣ್ಣ, ಹುಷಾರು. ಬಾ ರಾಧಿಕಾ. ಅರ್ಚಕ್ರೆ ಒಂದ್ ನಿಮಿಷ. ಅರ್ಚಕ್ರೆ, ನನ್ ಗಂಡ ಹಾಸ್ಪಿಟ್ಲಲ್ಲಿ ಸಾವು ಬದುಕಿ ನಡುವೆ ಹೋರಾಡ್ತಿದ್ದಾರೆ. ಈ ದೇವಸ್ಥಾನದ ವ್ರತದ ಮಹಿಮೆ ನನ್ಗೊಬ್ರು ಹೆಂಗ್ಸ್ ಹೇಳಿದ್ರು. ನಾನು ಈ ತಾಯಿನೇ ನಂಬ್ಕೊಂಡ್ ಬಂದಿದ್ದೀನಿ. ದಯವಿಟ್ಟು ಅರ್ಚಕ್ರೆ, ನೀವೇ ನನ್ಗೊಂದ್ ದಾರಿ ತೋರಿಸ್ಬೇಕು. ನೋಡಮ್ಮ, ನಿನ್ ತಾಳಿ ಭಾಗ್ಯ ಗಟ್ಟಿಯಾಗಿದೆ. ಈ ತಾಯಿ ನಮ್ದೋರ್ನ ಯಾವತ್ತೂ ಕೈ ಬಿಡೋದಿಲ್ಲ. ನಿನ್ ಗಂಡಂಗೆ ಏನೂ ಆಗೋದಿಲ್ಲ, ಧೈರ್ಯವಾಗಿರು. ನನ್ಗೆ ತಾಳಿ ಭಿಕ್ಷೆ ಬೇಕು. ನನ್ ಗಂಡ ಹುಷಾರಾಗ್ಬೇಕು. ನಾನು ಅವರು ಸುಮಾರು ವರ್ಷಗಳ ಕಾಲ ಸುಖವಾಗಿ ಬದುಕಬೇಕು. ದಯವಿಟ್ಟು ಅವರನ್ನು ಉಳಿಸ್ಕೊಳ್ಳೋದಕ್ಕೆ ನನಗೊಂದು ದಾರಿ ಹೇಳಿ. ಇದಕ್ಕೆಲ್ಲ ನಾನು ಒಂದು ವ್ರತ ಹೇಳ್ತೀನಿ, ಆಗ ಮಾಡಮ್ಮ. ನೋಡಮ್ಮ, ನೀನು ಈ ವ್ರತ ಮಾಡುವಾಗ ನಿನ್ ಕೈ ಗಾಯ ಆಗತ್ತೆ. ಅಯ್ಯೋ ಅರ್ಚಕ್ರೆ, ಕೈಗೆಲ್ಲ ಗಾಯ ಆಗೋ ವ್ರತ ಬೇಡ, ಬೇರೆ ಏನಾದ್ರೂ ಇದ್ರೆ ಹೇಳಿ. ಪರವಾಗಿಲ್ಲ ಅಣ್ಣ, ಅದೆಂತ ವ್ರತ ಆದ್ರೂ ನಾನು ಮಾಡ್ತೀನಿ. ಅರ್ಚಕ್ರೆ, ನನ್ ಗಂಡನ್ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅದೇನ್ ಮಾಡ್ಬೇಕು ಅಂತ ಹೇಳಿ. ನೀನು ಏನ್ ಮಾಡ್ಬೇಕು ಅಂತಂದ್ರೆ, ಅರ್ಚಕ್ರೆ, ನೀವ್ ಹೇಳಿದ ವ್ರತ ನಾನ್ ಮಾಡ್ತೀನಿ. ರಾಧಿಕಾ, ಬೇಡ ರಾಧಿಕಾ. ಅಣ್ಣ, ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ಚಿರುಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಂತೂ ನೀನು ವ್ರತ ಮಾಡಿ ಗೆದ್ಬಿಟ್ಟೆ ಅಮ್ಮ. ಇನ್ನ ನಿನ್ನ ಗಂಡನ ಪ್ರಾಣಕ್ಕೆ ಯಾವ ಭಯನೂ ಇಲ್ಲ. ತಗೋ, ಕುಂಕುಮ ಇಟ್ಕೋ. ಜೀವನದಲ್ಲಿ ನನಗೆ ಸಿಕ್ಕಿರೋ ಬೆಲೆ ಕಟ್ಟಲಾಗದೇ ಇರೋ ವರ ಅಂದ್ರೆ